ನಮಸ್ಕಾರ. ರಾತ್ರಿ ನಿದ್ದೆನೂ ಮಾಡದೆ ಡಿಕೆಶಿ ನೆನೆಸ್ಕೊಂಡಿದ್ದು ಅವಳನ್ನೇ. 600 ಪ್ರಶ್ನೆಗಳಲ್ಲಿ ಇಡಿ ಕೇಳ್ತಾ ಇರೋದು ಅವಳನ್ನೇ. ಡಿಕೆಗೆ ಕಂಟಕವಾದ ಅವಳ್ಯಾರು ಗೊತ್ತಾ? ಆಕೆಗೂ ಡಿಕೆಶಿಗೂ ಇರೋ ನಂಟೇನು? ಆಕೆಯಿಂದಾನೇ ಡಿಕೆ ತಗಲಾಕೊಂಡಿದ್ರ? ಡೈನಮೈಟ್ ಬುಡಕ್ಕೆ ಬೆಂಕಿ ಇಟ್ಟಿದ್ದು ಆಕೆನಾ? ಇದೇ ಹೊತ್ತಿನ ಫೋಕಸ್ 18 ಆಕೆ ಮತ್ತು ಡಿಕೆ. ನಿದ್ದೆ ಮಾಡದೆ ಡಿಕೆ ನೆನೆದಿದ್ದು ಅವಳನ್ನೇ, ಕೇಳ್ತಾ ಇರೋದು ಅವಳನ್ನೇ. ಡಿಕೆಗೆ ಕಂಟಕವಾದ ಅವಳು ಯಾರು? ಯಾರ್ರೀ ಅವಳು? ಅವಳಿಗೂ ಡಿಕೆಗೂ ಏನು ಸಂಬಂಧ? ಡಿಕೆ ಅರೆಸ್ಟ್ ಆಗಿದ್ದು ಅವಳಿಂದಾನೇನಾ? ಡಿಕೆಶಿಯನ್ನ ಸಿಕ್ಕಾಕಿಸಿದ್ದು ಅವಳೇನಾ? ಅವಳಿಗೆ ಅಷ್ಟೊಂದು ಪವರ್ ಇದೆಯಾ? ಡಿಕೆ ಅಂತ ಡಿಕೆನೇ ಅವಳಿಂದ ಮಣ್ಣು ಮುಕ್ಕದ್ರ? ಇಂಥದ್ದೇ ನೂರಾರು ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಿವೆ. ಇಷ್ಟೇ ಅಲ್ಲ, ಖುದ್ದು ಡಿಕೆಗೂ ಅವಳದ್ದೇ ಚಿಂತೆ. ದೆಹಲಿಯ ತುಘಲಕ್ ರಸ್ತೆಯಲ್ಲಿರೋ ಪೊಲೀಸ್ ಸ್ಟೇಷನ್ ನಲ್ಲಿ ಬುಧವಾರ ಡಿಕೆ ರಾತ್ರಿ ಪೂರ್ತಿ ಇದ್ರು. ಆದ್ರೆ ಇಡೀ ರಾತ್ರಿ ಡಿಕೆಗೆ ಕಾಡಿದ್ದು ಅವಳೇ. ಡಿಕೆ ಮತ್ತು ಆಕೆ ಮತ್ತು ಡಿಕೆ, ಇವ್ರ ನಡುವಿನ ಆ ಕೋಟಿ ಕೋಟಿ ಕಹಾನಿಯೇ ಈಗ ಇಡಿಗೆ ಅಸ್ತ್ರ ಆಗ್ತಿದೆ. ಆಕೆ ಯಾರು? ಡಿಕೆಗೆ ಆಕೆ ಕಂಟಕ ಆಗಿದ್ದು ಯಾಕೆ? ಏನಿದು ಆಕೆ ಮತ್ತು ಡಿಕೆ ನಡುವಿನ ಆ ಸ್ಟೋರಿ? ಆಕೆಯಿಂದಲೇ ಡಿಕೆ ತಗಲಾಕೊಂಡ್ರ? ಆಕೆಯೇ ಡಿಕೆಗೆ ಕಂಟಕವಾದಳ? ಇದೇ ನೋಡಿ ಈಗ ಎಲ್ಲರನ್ನೂ ಕಾಡ್ತಾ ಇರೋದು. ಅದರಲ್ಲೂ ಇಡಿ ಅಧಿಕಾರಿಗಳು ಡಿಕೆ ಜೊತೆಗೆ ಆಕೆಯ ಬೆನ್ನು ಬಿದ್ದಿದ್ದಾರೆ. ಆದ್ರೆ ಆಕೆ ಬಗ್ಗೆ ಡಿಕೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಡಿಕೆ ಆಕೆಯ ಗುಟ್ಟು ಬಿಟ್ಟುಕೊಟ್ರೆ ಇನ್ನೂ ಏನೇನಾಗುತ್ತೋ ಹೇಳೋದಕ್ಕಾಗಿ ಡಿಕೆಗೆ ಆಕೆಯದ್ದೇ ಕಂಟಕ. ರಾಜಮನೆತನದ ಅರಸಿ, ಆ ಅರಸಿಗೂ ಈಗ ಡಿಕೆಶಿಗೂ ನಂಟಿ. ಕನಕಪುರದ ಕೋಟೆ ಕಟ್ಟಿ ಮೆರೆದ ಡಿಕೆ ಅಂದ್ರೆ ಇಡೀ ರಾಜ್ಯ ರಾಜಕೀಯವೇ ತಲ್ಲಣಿಸುತ್ತೆ. ಡಿಕೆ ಅಬ್ಬರ ಆರ್ಭಟಕ್ಕೆ ಭೂಕಂಪನವೇ ಸೃಷ್ಟಿಯಾಗುತ್ತೆ. ಇಂಥ ಡಿಕೆ ಲೈಫಲ್ಲೇ ಈಗ ಪ್ರಳಯ, ಸುನಾಮಿ, ಭೂಕಂಪ ಎಲ್ಲಾ ಆಗ್ತಿದೆ. ಎದುರಾಳಿಯನ್ನ ಕುಟ್ಟಿ ಕೆಡವುತ್ತಿದ್ದ ಡಿಕೆ ಬುಡವನ್ನೇ ಡೈನಮೈಟ್ ಇಟ್ಟು ಉಡಾಯಿಸಿದ್ದಾರೆ. ಇದು ಬಂಡೆಯಂಥ ಡಿಕೆಗೆ ಕಣ್ಣೀರು ತರಿಸ್ತಿದೆ. ತುಘಲಕ್ ರಸ್ತೆಯಲ್ಲಿರೋ ಜೈಲಲ್ಲಿ ರಾತ್ರಿ ಪೂರ್ತಿ ಡಿಕೆ ನೆನೆಸ್ಕೊಂಡಿದ್ದು ಆಕೆಯನ್ನೇ. ಅಷ್ಟಕ್ಕೂ ಡಿಕೆಯನ್ನ ಕಾಡ್ತಿರೋ ಆಕೆ ಯಾರು ಗೊತ್ತಾ? ಅರಸಿ, ಮೈಸೂರು ರಾಜಮನೆತನದ ಡಿಕೆ ತಗಲಾಕೊಂಡಿರೋದು ದಿಲ್ಲಿಯಲ್ಲಿ ಸಿಕ್ಕ 8.6 ಕೋಟಿ ದುಡ್ಡಿಂದ. ಆದ್ರೆ ಅದ್ರ ಜೊತೆಗೆ ಈಗ ಡಿಕೆಗೆ ಕಾಡ್ತಾ ಇರೋದು ಮೈಸೂರು ರಾಜಮನೆತನದ ಅರಸಿ. ಇಡಿ ಅಧಿಕಾರಿಗಳು ಡಿಕೆಯ ಬುಡವನ್ನ ಕೆದಕಿದಾಗ ಆಕೆಯ ರಹಸ್ಯ ಹೊರಬಿದ್ದಿತ್ತು. ಆಕೆ ಯಾರು ಅಂತ ಬೆನ್ನತ್ತಿದಾಗ ಮೈಸೂರು ರಾಜಮನೆತನದ ರಹಸ್ಯ ಬಯಲಾಗಿತ್ತು. ಡಿಕೆ ಜೊತೆ ಇದ್ದ ಆಕೆ ಯಾರು, ಯಾವ ಪಟ್ಟದರಸಿ ಅಂತ ಕೆದಕಿದಾಗಲೇ ನೋಡಿ ಮೈಸೂರಿನ ಅರಸರಾಗಿದ್ದ ಶ್ರೀಕಂಠದತ್ತ ಒಡೆಯರ್ ಅವರ ಸೋದರಿ ಶ್ರೀಮತಿ ವಿಶಾಲಾಕ್ಷಿ ದೇವಿ. ವಿಶಾಲಾಕ್ಷಿ ದೇವಿ ಶ್ರೀಕಂಠದತ್ತ ಒಡೆಯರ್ ಅವರ ಸೋದರಿ. ಈಗಿರೋ ಯದುವೀರ ಒಡೆಯರ್ ಅವರ ಸೋದರತ್ತೆ. ಇಂಥ ರಾಜಮನೆತನಕ್ಕೆ ಸೇರಿದ ಅರಸಿನೇ ವಿಶಾಲಾಕ್ಷಿ ದೇವಿ. ಇದೇ ವಿಶಾಲಾಕ್ಷಿ ದೇವಿನೇ ಈಗ ಡಿಕೆಗೆ ಕಂಟಕವಾಗಿ ಕಾಡುತ್ತಿದ್ದಾಳೆ. ದಿಲ್ಲಿಯ ತುಘಲಕ್ ರಸ್ತೆಯಲ್ಲಿರೋ ಪೊಲೀಸ್ ಸ್ಟೇಷನ್ ನಲ್ಲಿ ರಾತ್ರಿ ಪೂರ್ತಿ ಡಿಕೆ ಕನವರಿಸಿದ್ದು, ನಿದ್ದೆ ಇಲ್ಲದೆ ಯೋಚನೆ ಮಾಡಿದ್ದು ಇದೇ ವಿಶಾಲಾಕ್ಷಿ ಬಗ್ಗೆನೇ ಅಂತೆ. ಆಕೆಗೂ ನಂಟೇನು? ಡಿಕೆ ತಗಲಾಕೊಂಡಿದ್ದು ಆಕೆಯಿಂದನ? ವಿಶಾಲಾಕ್ಷಿ ದೇವಿ ಈಗ ಬದುಕಿಲ್ಲ. ಇವರು 2018ರಲ್ಲೇ ವಿಧಿವಶರಾಗಿದ್ದಾರೆ. ಆದ್ರೆ ಸಾವಿನ ನಂತರ ಈಗ ಡಿಕೆಯನ್ನ ಕಾಡ್ತಾ ಇದ್ದಾರೆ ವಿಶಾಲಾಕ್ಷಿ ದೇವಿ. ಯಾಕೆ ಗೊತ್ತಾ? ಡಿಕೆಗೂ ವಿಶಾಲಾಕ್ಷಿಗೂ ಇರೋ ನಂಟೇನು? ಡಿಕೆ ಆಕೆಯಿಂದಲೇ ತಗಲಾಕೊಂಡಿದ್ದು ನಿಜಾನ? ಇಬ್ಬರ ನಡುವಿನ ಆ ಕೋಟಿ ಕೋಟಿ ಕಹಾನಿ ಏನು? ಅದನ್ನ ನಾವು ನಿಮ್ಗೆ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈಕೆಯಿಂದ ಅರೆಸ್ಟ್ ಆದ ಪೊಲೀಸ್ ಸ್ಟೇಷನ್ ನಲ್ಲಿ ಹೆಂಗಿದ್ರು, ಏನೇನ್ ಮಾಡಿದ್ರು, ಯಾವ್ಯಾವ ವಿಚಾರಕ್ಕೆ ಗಳಗಳನೆ ಹತ್ತಿದ್ರು ಅನ್ನೋದನ್ನ ತೋರಿಸ್ತ್ರಿ. ಪೂರ್ತಿ ಬಂಡೆಗೆ ಬರಲಿಲ್ಲ ನಿದ್ದೆ. ಅವೆನ್ಯೂ ಕೋರ್ಟ್ನಿಂದ ತೀರ್ಪು ಹೊರಬಿದ್ದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಡಿಕೆಶಿಯನ್ನು ಇಡಿ ಕಚೇರಿಗೆ ಕರೆತಂದ್ರು. ಅಲ್ಲಿಯೇ 2 ಗಂಟೆಗಳ ಕಾಲ ಡಿಕೆಶಿ ವಿಚಾರಣೆ ನಡೆಸಿದ್ರು. ನಂತರ ಪೊಲೀಸರು ಡಿಕೆಶಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ಯಾವ ರೀತಿ ಗತ್ತು ಪವರ್ ಇರೋ ರಾಜಕಾರಣಿನೋ ಅದೇ ರೀತಿ ಅವರ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಕಲರ್ಫುಲ್ ಆಗಿದೆ. ಶ್ರೀಮಂತ ಕುಟುಂಬದಲ್ಲೇ ಹುಟ್ಟಿದ್ದ ಡಿಕೆಶಿ ರಾಜಕಾರಣಿ ಆದ್ಮೇಲಂತೂ ಮತ್ತಷ್ಟು ಸಿರಿವಂತರಾದ್ರು. ಐಷಾರಾಮಿ ಬಂಗಲೆಯಲ್ಲಿ ವೈಭೋಗದ ಜೀವನ ನಡೆಸುತ್ತಿದ್ದ ಡಿಕೆಶಿ ಈಗ 10/10 ಜಾಗವಿರೋ ಜೈಲಿನಲ್ಲಿ ದಿನ ದುಡ್ತಿದ್ದಾರೆ. ದೆಹಲಿಯ ತುಘಲಕ್ ರಸ್ತೆಯ ಪೊಲೀಸ್ ಸ್ಟೇಷನ್ ನಲ್ಲಿ ಡಿಕೆಶಿ ರಾತ್ರಿ ತಂಗಿದ್ರು. ಡಿಕೆಶಿಗಾಗಿ ಪೊಲೀಸರು ಮಂಚ, ಹಾಸಿಗೆ, ದಿಂಬು, ಬೆಡ್ಶೀಟ್, ಕುಡಿಯೋಕೆ ನೀರಿನ ವ್ಯವಸ್ಥೆ ಮಾಡಿದ್ರು. ಅದರೊಂದಿಗೆ ಓದೋಕೆ ಮ್ಯಾಗಝಿನ್ ವ್ಯವಸ್ಥೆ ಕೂಡ ಮಾಡಿದ್ರು. ರಾತ್ರಿ ನಿದ್ದೆ ಮಾಡಲೇ ಇಲ್ಲ ಬಂಡೆ. ಅದಂತೆ ಘರ್ಜಿಸುತ್ತಿದ್ದ ಬಂಡೆ ಈಗ ಇಡಿ ಇಕ್ಕಳಕ್ಕೆ ಸಿಲುಕಿ ಇಲಿಯಂತೆ ಒದ್ದಾಡುತ್ತಿದ್ದಾರೆ. ಪ್ರತಿ ಕ್ಷಣ ರಾಜನಂತೆ ಬದುಕುತ್ತಿದ್ದ ಕಿಂಗ್ ಈಗ ಬೋನಿಗೆ ಬಿದ್ದಿದ್ದು ಬಾಲ ಮುದುರುಕೊಂಡ ಬೆಕ್ಕಿನಂತೆ ಆಗ್ಬಿಟ್ಟಿದ್ದಾರೆ. ಇಡಿಯ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡು ಮೇಲೇಳೋಕೆ ಆಗದೆ ಡಿಕೆಶಿ ಗಲಿಬಿಲಿಗೊಂಡಿದ್ದಾರೆ.
ಇಡಿ ಕೊಟ್ಟ ಟ್ರೀಟ್ಮೆಂಟ್ ನಿಂದ ಡಿಕೆಶಿ ಇನ್ನೂ ಚೇತರಿಸಿಕೊಂಡಂತೆ ಕಾಣ್ತಿಲ್ಲ. ಹುಲಿಯಂತೆ ಮೆರೀತಿದ್ದ ಡಿಕೆಶಿ ರಾತ್ರಿ ಪೂರ್ತಿ ಒಂದು ಚೂರು ನಿದ್ದೆ ಮಾಡದೆ ಆ ಕಡೆ ಈ ಕಡೆ ಹೆಣ್ಣಿಗಾಗಿಯೇ ರಾತ್ರಿ ನಿದ್ದೆ ಬಿಟ್ರ ಕಿಂಗ್. ತಲೆ ತುಂಬಾ ಟೆನ್ಷನ್, ಕಣ್ಣಿನಲ್ಲಿ ತುಂಬಿಕೊಂಡಿದ್ದು ಬರೀ ಕಣ್ಣೀರು ಮಾತ್ರ. ಅವರ ಕಣ್ಣೀರು ಸಮುದ್ರದ ದಡಕ್ಕೆ ಅಪ್ಪಳಿಸುವಂತಿತ್ತು. ಸೆಲ್ನಲ್ಲಿ ಮಲಗೋಕ್ಕೂ ಆಗದೆ ಒದ್ದಾಡ್ತಿದ್ರು. ಒಂದ್ ಕಡೆ ಕುಟುಂಬದವರನ್ನ ನೆನೆಸ್ಕೊಂಡು ಪಾಳೆಗಾರ ಬಿಕ್ಕಿ ಬಿಕ್ಕಿ ಅಳ್ತಿದ್ರು. ಮತ್ತೊಂದು ಕಡೆ ರಾಜಕೀಯದಲ್ಲಿ ಬೇರೆಯವರಿಗೆ ಸಹಾಯ ಮಾಡೋಕೆ ಹೋಗಿ ತಾನೇ ಮೇಲೇಳೋಕೆ ಆಗದೆ ಇರೋ ಅಂತ ಕೂಪದಲ್ಲಿ ಬಿದ್ದು ಬಿಟ್ನ ಅಂತ ಫುಲ್ ಟೆನ್ಷನ್ ನಲ್ಲಿದ್ರು. ಇವೆಲ್ಲಕ್ಕಿಂತಲೂ ಅವರನ್ನು ಹೆಚ್ಚಾಗಿ ಕಾಡಿದ್ದು ಅಂದ್ರೆ ವಿಶಾಲಾಕ್ಷಿ ದೇವಿ. ಈ ವಿಶಾಲಾಕ್ಷಿ ದೇವಿಯನ್ನ ನೆನೆಸ್ಕೊಂಡೇ ಡಿಕೆಶಿ ಅಷ್ಟೊಂದು ಒದ್ದಾಡಿದ್ರ. ಈ ಲೇಡಿನೇ ಡಿಕೆಶಿಗೆ ಕಂಟಕವಾದ್ರ. ರಾತ್ರಿ ಪೂರ್ತಿ ಈಕೆಯನ್ನ ನೆನೆಸ್ಕೊಂಡೇ ಬಂಡೆ ಟೆನ್ಷನ್ ಆದ್ರ. ಅಷ್ಟಕ್ಕೂ ಕನಕಪುರ ಬಂಡೆ ಮತ್ತು ವಿಶಾಲಾಕ್ಷಿ ದೇವಿ ನಡುವೆ ನಡೆದಿದ್ದಾದ್ರೂ ಏನು? ಆಕೆಯಿಂದ ಡಿಕೆ ತಗಲಾಕೊಂಡಿದ್ದ ಹೇಗೆ? ಇದೇ ನೋಡಿ ಎಲ್ಲರ ಪ್ರಶ್ನೆ. ದಾಳಿ ವೇಳೆ ಪತ್ತೆಯಾದ ಬೇನಾಮಿ ಆಸ್ತಿಯಲ್ಲಿ ಐಟಿಗೆ ಒಂದು ಶಾಕ್ ಆದಿತ್ತು. ಡಿಕೆಶಿ ಬೇನಾಮಿಯಾಗಿ 4 ಕೋಟಿ ದುಡ್ಡನ್ನ ವಿಶಾಲಾಕ್ಷಿಗೆ ಕೊಟ್ಟಿದ್ದಾರೆ ಅನ್ನೋದೇ ಸಂಕಷ್ಟ ತಂದಿರೋದು. ಡಿಕೆ ಹಿಸ್ಟ್ರಿ ಕೆದಕಿದ ಇಡಿ ಅಧಿಕಾರಿಗಳಿಗೆ ವಿಶಾಲಾಕ್ಷಿ ರಹಸ್ಯವೂ ಗೊತ್ತಾಗಿತ್ತು. ಆದ್ರೆ ವಿಶಾಲಾಕ್ಷಿ ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿತ್ತು. ವಿಶಾಲಾಕ್ಷಿ ರಹಸ್ಯದ ಬೆನ್ನತ್ತಿದ್ದಾಗಲೇ ನೋಡಿ ಗೊತ್ತಾಗಿದ್ದು ವಿಶಾಲಾಕ್ಷಿ ಮೈಸೂರು ರಾಜಮನೆತನದ ಅರಸಿ ಅಂತ. ಇಲ್ಲಿಯ 8.60 ಕೋಟಿ ದುಡ್ಡೇ ಡಿಕೆಗೆ ಸಂಕಷ್ಟ ತಂದೊಡ್ಡಿತ್ತು. ಹಿಂಗಿರುವಾಗಲೇ ವಿಶಾಲಾಕ್ಷಿ ಜೊತೆಗಿನ ಬೇನಾಮಿ ವ್ಯವಹಾರ ಡಿಕೆಗೆ ಮತ್ತಷ್ಟು ಕಂಟಕವಾಗಿ ಪರಿಣಮಿಸಿತ್ತು. ಇಡಿ ಅಧಿಕಾರಿಗಳ 600 ಪ್ರಶ್ನೆಗಳ ಪೈಕಿ ವಿಶಾಲಾಕ್ಷಿ ರಹಸ್ಯವೂ ಸಾಕಷ್ಟಿತ್ತು. ಇವೆಲ್ಲವನ್ನು ನೋಡಿದ ಡಿಕೆಗೆ ನಿಜಕ್ಕೂ ಸಿಡಿಲು ಬಡದಂತಾಗಿತ್ತು. ಬಂಡೆ ಬುಡಕ್ಕೆ ಡೈನಮೈಟ್ ಇಟ್ಟು ಉಡಾಯಿಸಿದಂತಾಗಿತ್ತು. ಯಾವುದಕ್ಕೂ ಉತ್ತರ ಕೊಡೋದಕ್ಕಾಗದೆ ಕಂಗಾಲಾಗಿದ್ರಿಂದಾನೆ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಆದ್ರೆ ಅರೆಸ್ಟ್ ಮಾಡಿದ್ಮೇಲೂ ಇಡಿ ಅಧಿಕಾರಿಗಳು ಕೆದಕ್ತಾ ಇರೋದು ಡಿಕೆ ಮತ್ತು ಆಕೆ ನಡುವಿನ ಬೇನಾಮಿ ವ್ಯವಹಾರದ. ಶುಕ್ರವಾರ ಇಡಿ ವಿಚಾರಣೆ ಶುರುವಾದಾಗಿಂದಲೂ ಡಿಕೆಗೆ ಫುಲ್ ಟೆನ್ಷನ್. ಬುಧವಾರವೂ ಟೆನ್ಷನ್, ಗುರುವಾರವೂ ಟೆನ್ಷನ್. ಇಡಿ ಅಧಿಕಾರಿಗಳು ಡಿಕೆ ರಹಸ್ಯವನ್ನ ಕೆದಕ್ತಾ ಇರೋದನ್ನ ನೋಡ್ತಾ ಇದ್ರೆ ಡಿಕೆ ದೊಡ್ಡ ಮಟ್ಟದಲ್ಲಿ ತಗಲಾಕೊಳ್ಳೋದು ಪಕ್ಕಾ ಅನ್ನಿಸ್ತಿದೆ. ಆರಂಭದಲ್ಲಿ 8.60 ಕೋಟಿ ದಿಲ್ಲಿ ರಹಸ್ಯ ಕಂಟಕವಾಗಿತ್ತು. ಈಗ ವಿಶಾಲಾಕ್ಷಿ ಜೊತೆಗಿನ ಬೇನಾಮಿ ವ್ಯವಹಾರ ಕಂಟಕವಾಗ್ತಿದೆ. ಇದೇ ತರ ಮುಂದುವರೆದಿದ್ದೇ ಆದ್ರೆ ಇನ್ನು ಯಾವ್ಯಾವ ರಹಸ್ಯಗಳು ಹೊರಬೀಳುತ್ತೋ ಅನ್ನೋದೇ ಡಿಕೆಗೆ ಟೆನ್ಷನ್ ಆಗ್ತಿದೆ. ಒಂದ್ ಕಡೆ ಡಿಕೆಗೆ ಟೆನ್ಷನ್, ಇನ್ನೊಂದ್ ಕಡೆ ಡಿಕೆ ಆಪ್ತರಿಗೂ ಟೆನ್ಷನ್. ದಿಲ್ಲಿಯಲ್ಲಿ ಏನಾಗ್ತಿದ್ಯೋ, ಡಿಕೆ ಪರಿಸ್ಥಿತಿ ಏನಾಗಿದೆಯೋ ಅಂತ ಮನೆಯವರು ಕೂಡ ಫುಲ್ ಟೆನ್ಷನ್ ಆಗ್ತಿದ್ದಾರೆ. ಒಳಗೊಳಗೆ ಕಣ್ಣೀರು ಹಾಕ್ತಿದ್ದಾರೆ. ಡಿಕೆಯ ಈ ಪರಿಸ್ಥಿತಿ, ಡಿಕೆ ಕುಟುಂಬದ ಕಣ್ಣೀರು ಎಲ್ಲ ಡಿಕೆ ಅಭಿಮಾನಿಗಳನ್ನ ಕೆರಳಿಸ್ತಿದೆ. ಅದರ ಪರಿಣಾಮವೇ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬೆಂಕಿ ಧಗ ಧಗ ಅಂತ ಹೊತ್ತಿ ಉರಿತು. ರಾಜಮನೆತನದೊಂದಿಗೆ ಪಾಳೆಗಾರ ಹೊಂದಿದ್ದ ವ್ಯವಹಾರವೇನು? ಐಟಿ ಚಾರ್ಜ್ ಶೀಟ್ನಲ್ಲಿ ವಿಶಾಲಾಕ್ಷಿ ಹೆಸರನ್ನ ಉಲ್ಲೇಖಿಸಿದ್ಯಾಕೆ? ಕನಕಪುರದ ಬಂಡೆಗೆ ಉರುಳಾಯ್ತಾ ಬೇನಾಮಿ ಬಿಸ್ನೆಸ್? ಈ ಕುರಿತ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀವಿ, ನೋಡ್ಕೊಂಡ್ ಬನ್ನಿ. ವಿಶಾಲಾಕ್ಷಿ ಜೊತೆ ಡಿಕೆಶಿ ವ್ಯವಹಾರ. ಡಿಕೆಶಿಗೆ ಉರುಳಾಯ್ತಾ ಬೇನಾಮಿ ಬಿಸ್ನೆಸ್? ಡಿಕೆಶಿ ಸಾಮಾನ್ಯ ಕುಳಾಲ. ಕನಕಪುರದಿಂದ ಡೆಲ್ಲಿವರೆಗೂ ಕೋಟಿ ಕೋಟಿ ಮೊತ್ತದ ಆಸ್ತಿ ಹೊಂದಿದ್ದಾರೆ. ಕನಕಪುರದ ಬಂಡೆ ಕೇವಲ ರಿಯಲ್ ಎಸ್ಟೇಟ್, ಫೈನಾನ್ಸ್ ವ್ಯವಹಾರ ಮಾತ್ರ ಅಲ್ಲ, ರಾಜಮನೆತನದೊಂದಿಗೂ ವ್ಯವಹಾರದ ನಂಟು ಹೊಂದಿದ್ರು. ರಾಜಮನೆತನದ ಕುಡಿ ಜಯಚಾಮರಾಜೇಂದ್ರ ಒಡೆಯರ್ ಪುತ್ರಿ ವಿಶಾಲಾಕ್ಷಿ ಒಡೆಯರ್ ಜೊತೆ ಭೂ ವ್ಯವಹಾರ ಹೊಂದಿದ್ರು. ಅದೇ ವ್ಯವಹಾರವೇ ಈಗ ಕನಕಪುರದ ಬಂಡೆಗೆ ಉರುಳಾಗಿ ಪರಿಣಮಿಸಿದೆ. ಏನಿದು ಭೂ ವ್ಯವಹಾರ ಪ್ರಕರಣ? ಡಿಕೆಶಿಗೆ ಕಂಟಕ ತಂದ ಕೋಟಿ ವ್ಯವಹಾರ. ವಿಶಾಲಾಕ್ಷಿ ಒಡೆಯರ್ ಡಿಕೆ ಶಿವಕುಮಾರ್ ಜೊತೆ ಹಣಕಾಸಿನ ವ್ಯವಹಾರ ಹೊಂದಿದ್ದು. ಡಿಕೆಶಿ ಹಾಗೂ ವಿಶಾಲಾಕ್ಷಿ ಒಡೆಯರ್ ನಡುವೆ ಅರಮನೆ ಮೈದಾನದಲ್ಲಿ ಒಟ್ಟು 5 ಎಕರೆ ಜಮೀನು ಖರೀದಿ ವ್ಯವಹಾರ ನಡೆಯುತ್ತೆ. ಜಮೀನು ಖರೀದಿಗೆ ಡಿಕೆ ಶಿವಕುಮಾರ್ ವಿಶಾಲಾಕ್ಷಿ ಅವರಿಗೆ 4 ಕೋಟಿ ಹಣ ನೀಡಿದ್ರು. ಈ ವ್ಯವಹಾರದ ಹಿಂದೆಯೇ ಈಗ ಇಡಿ ಇಲಾಖೆ ಬಿದ್ದಿದೆ.
ಬೆಂಗಳೂರಿನ ಅರಮನೆ ಆಸ್ತಿ ಗುತ್ತಿಗೆ ಒಪ್ಪಂದದಲ್ಲಿ ಡಿಕೆ ಶಿವಕುಮಾರ್ 4 ಕೋಟಿ ಬೇನಾಮಿ ಹಣ ಹೂಡಿಕೆ ಮಾಡಿದ್ದಾರೆ ಅಂತ ಐಟಿ ಅಧಿಕಾರಿಗಳು ಹೈಕೋರ್ಟ್ಗೆ ಮಾಹಿತಿ ನೀಡಿದ್ದಾರೆ. ಈ ವ್ಯವಹಾರದಲ್ಲಿ ಡಿಕೆಶಿ ಜೊತೆಗೆ ಅವರ ಆಪ್ತರಾದ ಶಶಿಕುಮಾರ್ ಹಾಗೂ ಮೈಸೂರು ರಾಜಮನೆತನದ ಚಂದ್ರಶೇಖರ್ ಕೂಡ ಶಾಮೀಲಾಗಿದ್ರು. ಐಟಿ ಅಧಿಕಾರಿಗಳ ಎದುರು ವಿಶಾಲಾಕ್ಷಿ ಒಡೆಯರ್, ಶಶಿಕುಮಾರ್, ಚಂದ್ರಶೇಖರ್ ಮೂವರು ಕೂಡ ತಪ್ಪೊಪ್ಪಿಕೊಂಡಿದ್ರು. 4 ಕೋಟಿ ಹಣ ಕೊಟ್ಟಿದ್ದು ಡಿಕೆಶಿಯೇ ಅಂತ ಐಟಿ ಮುಂದೆ ಹೇಳಿಕೆ ನೀಡಿದ್ರು. ಇವರ ಹೇಳಿಕೆ ಆಧಾರದ ಮೇಲೆಯೇ ಇದು ಡಿಕೆಶಿ ಬೇನಾಮಿ ಆಸ್ತಿ ಅಂತ ಐಟಿ ಪರಿಗಣಿಸಿತ್ತು. ಡಿಕೆಶಿ ಸೂಚನೆ ಮೇರೆಗೆ ಶಶಿಕುಮಾರ್ ಭೂ ವ್ಯವಹಾರ ನಡೆಸುತ್ತಿದ್ರು. ವಿಶಾಲಾಕ್ಷಿ ದೇವಿ ಹಾಗೂ ಶಶಿಕುಮಾರ್ ಅವರ ನಡುವೆ ಅರಮನೆಯ 5 ಎಕರೆ ಆಸ್ತಿ ಖರೀದಿ ಕುರಿತು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಅದಕ್ಕೆ ಪ್ರತಿಯಾಗಿ ಶಶಿಕುಮಾರ್ ವಿಶಾಲಾಕ್ಷಿಗೆ 1 ಕೋಟಿ ರೂಪಾಯಿ ಚೆಕ್ ನೀಡಿದ್ರು. ಉಳಿದ 3 ಕೋಟಿ ರೂಪಾಯಿಯನ್ನ ಶಶಿಕುಮಾರ್ ಚಂದ್ರಶೇಖರ್ ಮೂಲಕ ವಿಶಾಲಾಕ್ಷಿಗೆ ಹಣದ ರೂಪದಲ್ಲಿ ತಲುಪಿಸಿದ್ರು. ಮೇಲೆ ದಾಳಿ ನಡೆಸಿದ ಐಟಿ ನಂತರ ಶಶಿಕುಮಾರ್ ನಿವಾಸದ ಮೇಲೂ ದಾಳಿ ನಡೆಸಿ ಅಲ್ಲಿಂದ ದಾಖಲೆಗಳನ್ನು ಸಂಗ್ರಹ ಮಾಡಿತು. ಅಲ್ಲಿ ಸಿಕ್ಕ ಮಾಹಿತಿ ಆಧರಿಸಿ ನಂತರ ಐಟಿ ಅಧಿಕಾರಿಗಳು ವಿಶಾಲಾಕ್ಷಿ ಅವರ ನಿವಾಸದ ಮೇಲೂ ದಾಳಿ ನಡೆಸಿತ್ತು. ಆ ವೇಳೆ ದೊರೆತ ದಾಖಲೆಗಳನ್ನು ಆಧರಿಸಿ ಐಟಿ ಇಲಾಖೆ ವಿಶಾಲಾಕ್ಷಿ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕಿಕೊಟ್ಟು ಡಿಕೆಶಿಯನ್ನು ಬಚಾವ್ ಮಾಡೋಕೆ ಅವರ ಆಪ್ತ ಸಚಿನ್ ನಾರಾಯಣ್ ಮುಂದೆ ಬಂದಿದ್ರು. 4 ಕೋಟಿ ತಮ್ಮದೇ ಅಂತಾನು ಹೇಳ್ಕೊಂಡಿದ್ರು. ಆದ್ರೆ ಇದು ಡಿಕೆಶಿ ರಕ್ಷಣೆಗೆ ನೀಡಿರೋ ಹೇಳಿಕೆ ಅಂತ 2017ರಲ್ಲಿ ಐಟಿ ಹೈಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿತ್ತು. ಸಚಿನ್ ಹೆಸರಲ್ಲಿ ವಿಶಾಲಾಕ್ಷಿ ದೇವಿ ಆಸ್ತಿ ಮೇಲೆ ಡಿಕೆಶಿ ಹಣ ಹೂಡಿಕೆ ಮಾಡಿದ್ದಾರೆ ಅಂತ ಐಟಿ ಅನುಮಾನ ವ್ಯಕ್ತಪಡಿಸಿತ್ತು. ರೇಡ್ ವೇಳೆ ಸಿಕ್ಕಿರೋ ಒಪ್ಪಂದದ ಪತ್ರದ ಪ್ರಕಾರ ಇದನ್ನು ಐಟಿ ಬೇನಾಮಿ ಆಸ್ತಿ ಅಂತ ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಕೂಡ ರೂಪಿಸಿ ವಿಶಾಲಾಕ್ಷಿ ದೇವಿ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಈ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿರೋ ಇಡಿ ವಿಶೇಷ ಕೋರ್ಟ್ ಡಿಕೆಶಿಯನ್ನು ಇಡಿ ಕಸ್ಟಡಿ. ಡಿಕೆಶಿ ಮನೆ ಊಟಕ್ಕೂ ಕೊಕ್ಕೆ ಹಾಕ್ತಾ ಇಡಿ, ವಾಕಿಂಗು ನೋ ಅಂದ್ರ ಅಧಿಕಾರಿಗಳು. ಡಿಕೆಶಿ ಆಪ್ತರಿಗೆ ಹೈಕೋರ್ಟ್ ಕೊಡ್ತಾ ಚಾಟಿ ಏಟು. ಟ್ರಬಲ್ ಶೂಟರ್ ಈಗ ಇಡಿ ಇಕ್ಕಳದಲ್ಲಿ ತಗಲಾಕೊಂಡಿದ್ದಾರೆ. ಕನಕಪುರದ ಕಿಂಗೆ ಇಡಿ ಮನೆ ಊಟಕ್ಕೂ ನೋ, ವಾಕಿಂಗು ನೋ ಅಂದಿದೆ. ಡಿಕೆಶಿ ಆಪ್ತರಿಗೆ ಹೈಕೋರ್ಟ್ ಕೊಟ್ಟ ಆದೇಶ ಏನು? ಡಿಕೆಶಿ ಜೊತೆಗೆ ಅವರ ಆಪ್ತರೂ ಕೂಡ ಕೆಡ್ಡಾಕೆ ಬೀಳ್ತಾರ? ನೋಡಿ ಈ ಕುರಿತ ಇಂಟ್ರೆಸ್ಟಿಂಗ್ ಡೀಟೇಲ್ಸ್. ಟ್ರಬಲ್ ಶೂಟರ್ಗೆ ಟ್ರಬಲ್ ಮೇಲೆ ಟ್ರಬಲ್ ಎದುರಾಗ್ತಾ ಇದೆ. ರಾಜಾರೋಷವಾಗಿ ಓಡಾಡಿಕೊಂಡಿದ್ದ ಹುಲಿ ಈಗ ಬೋನಿಗೆ ಬಿದ್ದುಬಿಟ್ಟಿದೆ. ಸುತ್ತಮುತ್ತಲೂ ಸದಾ ಬಾಡಿಗಾರ್ಡ್ಗಳಿಂದ ಸುತ್ತುವರೆದಿರೋ ಪಾಳಿಗಾರ ಈಗ 4 ಕೊಠಡಿ ಮಧ್ಯೆ ಬಿದ್ದು ಒದ್ದಾಡುತ್ತಿದ್ದಾರೆ. ಡಿಕೆಶಿಗೆ ಅನಾರೋಗ್ಯವಿದ್ರು ಇಡಿ ಅವರಿಗೆ ಮನೆ ಊಟಕ್ಕೂ ಕೊಕ್ಕೆ ಹಾಕಿದೆ. ಪೊಲೀಸರು ಕೊಡೋ ಊಟವನ್ನೇ ತಿನ್ನಬೇಕು. ಇನ್ನೂ ಆಶ್ಚರ್ಯ ಅಂದ್ರೆ ಡಿಕೆಶಿ ಮೊಬೈಲ್ ಬಳಸುವ ಹಾಗಿಲ್ಲ, ಹೊರಗಡೆ ವಾಕಿಂಗ್ ಕೂಡ ಮಾಡೋ ಹಾಗಿಲ್ಲ ಅಂತ ಇಡಿ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಇದರಿಂದ ಘರ್ಜಿಸುತ್ತಿದ್ದ ಸಿಂಹದ ಕಾಲು ಕಟ್ಟಿದ ಹಾಗೆ ಆಗಿದೆ. ಒಂದ್ ಕಡೆ ಡಿಕೆಶಿ ಸಂಕಷ್ಟ ಅನುಭವಿಸುತ್ತಿದ್ರೆ, ಇದೇ ವೇಳೆ ಕೈಪಾಳ್ಯದ ನಾಯಕರು ಟ್ರಬಲ್ ಶೂಟರ್ ಬೆಂಬಲಕ್ಕೆ ನಿಂತಿದ್ದಾರೆ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಡಿಕೆ ಸುರೇಶ್ಗೆ ಕರೆ ಮಾಡಿ ನಾವು ನಿಮ್ಮೊಂದಿಗಿದ್ದೇವೆ, ಭಯ ಪಡೋ ಅಗತ್ಯವಿಲ್ಲ ಎಂದಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಕೂಡ ಮಾತನಾಡಿ ತಲೆ ಕೆಡಿಸ್ಕೊಳ್ಬೇಡಿ, ಪಕ್ಷಕ್ಕಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದೀರಾ, ನಿಮ್ಮನ್ನು ನಾವು ಕೈ ಬಿಡೋದಿಲ್ಲ ಅಂತ ಧೈರ್ಯ ತುಂಬಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಬೇನಾಮಿ ಆಸ್ತಿ ಪ್ರಕರಣದಲ್ಲಿ ಡಿಕೆಶಿ ಆಪ್ತರು ಕೂಡ ತಗಲಾಕೊಂಡಿದ್ದು ಅವರ ಭವಿಷ್ಯವೂ ಅತಂತ್ರವಾಗಿದೆ. ಇಡಿ ಸಮನ್ಸ್ ನೀಡಿದ್ರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೈಕೋರ್ಟ್ ಸೂಚಿಸಿದೆ. ಸಮನ್ಸ್ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ 16ಕ್ಕೆ ಮುಂದೂಡಿದೆ. ಈಗಾಗಲೇ ಡಿಕೆಶಿ ಆಪ್ತರು ತಲೆಮರೆಸಿಕೊಂಡಿರುವುದರಿಂದ ಇಟಿಯಿಂದ ಬಚಾವಾಗುವ ಸಾಧ್ಯತೆ ಕೂಡ ಕಡಿಮೆ ಇದೆ. ಇನ್ನು ಡಿಕೆಶಿ ಬಂಧನವನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡ ಕಾಂಗ್ರೆಸ್ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡೋಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಕನಕಪುರದ ಕಿಂಗ್ ಇನ್ನು ಕೆಲ ದಿನಗಳವರೆಗೆ ಇಡಿ ಕಸ್ಟಡಿಯಲ್ಲಿರ್ತಾರೆ. ಇಡಿಯ ಈಟಿಗೆ ಡಿಕೆಶಿ ಸರಿಯಾಗಿ ಉತ್ತರ ನೀಡಲೇಬೇಕು, ಇಲ್ಲಾಂದ್ರೆ ಬಂಡೆಗೆ ಕಂಟಕ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.